ಪ್ರವಾಹಿಗಳಿಗೆ ಯಾವ ಭಿನ್ನ ಭೇದವೂ ಇಲ್ಲ. ಅಷ್ಟೇ ಇದೆ, ಕಣ್ಣಿಲ್ಲದವರಿಗೆ ಕಣ್ಣನ್ನು ದಾನ ಮಾಡಿ ಕಲೆಯನ್ನು ದಾನ ಮಾಡಿದ ಮಹಾ ಪುಣ್ಯ ಪುರುಷರಲ್ವೇ ಸ್ವಾಮಿ ಇವರು? ಮಹಾ ಪುಣ್ಯ ಪುರುಷ. ಪುಣ್ಯ ಪುರುಷರಷ್ಟೇ ಅಲ್ಲ ಪವಿತ್ರ, ಈ ಸಮಾಜದಲ್ಲಿ ಕಣ್ಣಿಗೆ ಕಾಣುವ ದೇವರೆಂದರೆ ಅವರು. ಅವರಿಗೆ ಬರದ ವಿದ್ಯೆ ಇಲ್ಲ. ಆದರೂ ನಾನೇ ಈ ಕಲೆಯಲ್ಲಿ ಪುಟ್ಟರಾಜನೆಂದು ಬಿರುದು ಪಡೆದರಲ್ಲ, ಅವರು ಮಾತ್ರ ನಿಜವಾದ ಕಲಿಯುಗದ ದೇವರು. ನನ್ನ ತಮ್ಮಂದಿರು ಬಂದಂಗಾಯ್ತು, ಅವ್ರಿಗೂ ದೇವರ ಪ್ರಸಾದ ಕೊಡು. ಹಾ ಆಯ್ತು ರೀ. ವಿಷ್ಣು, ವರ್ಧನ, ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದ ತೆಗೆದುಕೊಡ್ರಪ್ಪ. ಕೊಡಮ್ಮ, ನೀನು ಕೊಡುತ್ತಿರುವ ಈ ದೇವರ ಪ್ರಸಾದದಲ್ಲಿ ನನ್ನ ಎದ್ದ ತಾಯಿಯೇ ಎದ್ದು ಕಂಡಂತಾಗುವುದು. ಪವಿತ್ರ, ನನ್ನ ತಮ್ಮಂದಿರು ನೋಡಿದ್ರೆ ನಿನಗೆ ಏನನ್ಸುತ್ತೆ? ಸ್ವಾಮಿ, ಅವರು ನಿಮಗೆ ತಮ್ಮಂದಿರಾಗಿರ್ಬೋದು, ಆದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ತಿಳಿದುಕೊಂಡಿದ್ದೇನೆ ಸ್ವಾಮಿ ನಾನು ಅವರನ್ನು. ವಾವ್, ಎಂತ ಮಾತನಾಡಿದ್ರಿ ತಾಯಿ ನೀವು. ನಾವು ಚಿಕ್ಕವರಿರುವಾಗಲೇ ನಮ್ಮ ತಂದೆ ತಾಯಿಗಳನ್ನು ಕಳೆದುಕೊಂಡಿದ್ದೆವು. ಆದರೆ ನನ್ನ ಸಾಕಷ್ಟು ಕಷ್ಟ ನೋವುಗಳನ್ನು ಅನುಭವಿಸಿ ಆ ಕಳೆದು ಹೋದ ನಮ್ಮ ತಂದೆ ತಾಯಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ನನ್ನ ತಮ್ಮ ವರ್ಧನನಿಗೆ ಪೊಲೀಸ್ ಆಫೀಸರ್ ನೌಕರಿ ಕೊಡಿಸಿದ. ನಿಜವಾಗಿಯೂ ನನ್ನಣ್ಣನಿಗೆ ತಕ್ಕಂತ ಹೆಂಡತಿ ಎಂದರೆ ಅದು ನೀನೇ ಅತ್ತಿಗೆ ಮಾ. ಹೌದು ಅತ್ತಿಗೆ, ನನ್ನ ಗುಣದಲ್ಲಿ ಶ್ರೀರಾಮ ಇದ್ದಾಗೆ ತಮ್ಮಣ್ಣರ ಸಲುವಾಗಿ ಸಾಕಷ್ಟು ಅನಾಥಗಳನ್ನು ಅನುಭವಿಸಿದ್ದಾರೆ. ಅವರ ಮನಸ್ಸಿಗೆ ಯಾವತ್ತೂ ನೋವಾಗದಂತೆ, ಈ ನಮ್ಮ ಮನೆತನದ ಮರ್ಯಾದೆಗೆ ಕಪ್ಪು ಚುಕ್ಕೆ ಬೀಳದಂತೆ ನೋಡಿಕೊಂಡು ಹೋಗಬಾರ ನಿನ್ನದು ತಾಯಿ, ನಿನ್ನದು. ಆಯ್ತಪ್ಪ ಮೈದುನ, ನಿಮ್ಮ ಅಣ್ಣನವರಿಗೆ ಒಳ್ಳೆಯ ಸತಿಯಾಗಿ, ಈ ವ್ಯಾಪಾರ ಪಾಲಿಗೆ ಒಳ್ಳೆಯ ತಾಯಿಯಾಗಿ, ಅಷ್ಟೇ ಇಲ್ಲದೆ ಈ ಮನೆಯ ಘನತೆ ಗೌರವವನ್ನು ಬೆಳಗಿ ಈ ಮನೆತನಕ್ಕೆ ಯಾವ ಕುಂದು ಕೊರತೆ ಬರದ ಹಾಗೆ ನೋಡಿಕೊಂಡು ಹೋಗುತ್ತೇನೆ. ಈ ಮಾತು ಸತ್ಯ ಮೈದುನ, ಈ ಮಾತು ಸತ್ಯವಪ್ಪ. ವಾವ್, ಎಂತ ಮಾತನಾಡಿದ ಪವಿತ್ರ ನೀನು. ಈ ನಿನ್ನ ಮಾತು ಕೇಳಿ ನನ್ನ ಒಡಲು ಕರಗಿ ಸಂತೋಷ ಹುಟ್ಟಿ ಸಮುದ್ರದ ಅಲೆಯಂತೆ ಕಡಲಾಗಿ ಹರಿತಿದೆ. ನೋಡು, ಈ ನನ್ನ ಉಳಿ ತಮ್ಮಂದಿರಿಗೆ ತಾಯ್ತನದ ಹಿರಿಮೆಯನ್ನು ತೋರಿಸಿ ಮಕ್ಕಳ ಮಮಕಾರದ ಮಮತೆಯನ್ನಿಟ್ಟು ಮುತ್ತಿನಂತೆ ಜೋಪಾನ ಮಾಡಿ ಅಣ್ಣ ತಮ್ಮಂದಿರ ಮಧ್ಯೆ ಯಾವುದೇ ತರದ ವಿರಸ ಹುಟ್ಟಿದ್ದೇನೆ ಮೆಟ್ಟಿ ಬಂದಿರುವ ಈ ಮನೆತನದ ಮರ್ಯಾದೆಯನ್ನು ದೊಡ್ಡ ಕಡೆಯವರೆಗೆ ಉಳಿಸಿಕೊಂಡು ಹೋಗುತ್ತಾಳೆನ್ನುವುದು ಈ ನಿನ್ನ ಗಂಡನಾಸೆ. ಸ್ವಾಮಿ, ನಿಮ್ಮ ಆಸೆಯನ್ನು ನಾನು ಯಾವತ್ತೂ ಮಣ್ಣಪಾಲು ಮಾಡುವುದಿಲ್ಲ ಸ್ವಾಮಿ. ನೀವಿಬ್ಬರ ತಮ್ಮಂದಿರು ನನಗೆ 2 ಕಣ್ಣುಗಳಿದ್ದಾಗೆ, ನೀವು ನನಗೆ ಪ್ರಾಣ. ನೀವು ಎರಡಕ್ಕೂ ಯಾವ ಕೋಲಾಹಲ ಬರದ ಹಾಗೆ ನೋಡಿಕೊಳ್ಳುವ ಭಾರ ನನ್ನದು. ಈ ಮಾತು ಸತ್ಯ ಸ್ವಾಮಿ, ಈ ಮಾತು ಸತ್ಯ. ಅಣ್ಣ ಅಣ್ಣ ಅಣ್ಣ, ಕೇಳಿದೇನಣ್ಣ ಈ ನನ್ನ ಅತ್ತಿಗೆ ಮಾತನ್ನು? ಇವಳ ಮುಖವೇ ನೋಡಿದರೆ ಗೊತ್ತಾಗುತ್ತದೆ ಗುಣದಲ್ಲಿ ಸೀತಾಮಾತೆಯನ್ನು ಮೀರಿಸುವ ಸಾಧ್ವಿಗಳೆಂದು. ಅತ್ತಿಗೆ, ನೀವು ಯಾವುದೇ ಅಪಾಯದಲ್ಲಿ ಸಿಲುಕಿದ್ದರೂ ಕೂಡ ಪ್ರಾಣಕ್ಕೆ ಅಂಜಿ ಇರದೆ ನಿಮ್ಮ ಮಗನಾಗಿ ನೀವು ಸಿಲುಕಿದ ಅಪಾಯದಿಂದ ಪಾರು ಮಾಡುತ್ತೇನೆ. ಇದು ಈ ನಿನ್ನ ಮಗನ ಮಾತಲ್ಲ. ನೋಡಿದ್ಯಾ ಪವಿತ್ರ ನನ್ನ ತಮ್ಮಂದಿರ ಪರಾಕ್ರಮಿಯ ಮಾತುಗಳು? ಇದುವರೆಗೂ ಈ ನಿನ್ನ ಗಂಡನಿಗೆ ಎಡಗೈ ಬಲಗಾಗಿದ್ದ ಇವರು ಇನ್ನು ಮುಂದೆ ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಹೋಗುವ ಮಕ್ಕಳಾಗಿ ಬಳತ್ತಾರೆ. ನಮ್ಮ ಹಸಿದು ಬಂದಿರಬೇಕು. ಬನ್ನಿ, ನಾವೆಲ್ಲರೂ ಕೂಡ ಊಟ ಮಾಡೋಣ. ನಿಂತ್ಕೊಳ್ರಿ, ಊಟ ನಂತರ ಮಾಡೋಣ. ಎಲ್ಲರೂ ಸೇರಿ ಒಂದು ಹಾಡನ್ನ ಹಾಡ್ತಾರೆ. ಹೌದು ಅತ್ತಿಗೆ, ಮೊದಲು ಆಡೋಣ, ನಂತರ ಊಟ ಮಾಡೋಣ. ಬನ್ನಿ ಅಣ್ಣ, ಆಡೋಣ.